ಏನೋ ಸೂಸೈಡ್ಗಳು ಮಾಡಿಕೊಂಡು ಹೋಗ್ಬಿಟ್ರು. ಇಲ್ಲಿ ಮನೆಯಲ್ಲಿರೋರ ಪರಿಸ್ಥಿತಿ ಏನು? ಅವರು ಜೀವನ ಪರ್ಯಂತ ಈ ನೋವನ್ನು ತಿಂತಾನೇ ಇರಬೇಕು, ಕೊರಗ್ತಾನೇ ಇರಬೇಕು. ಏನೋ ಫಸ್ಟು ಫುಲ್ಲು ವಿಡಿಯೋ ನೋಡಿಬಿಟ್ಟು ಆಮೇಲೆ ಮಾತಾಡಿ ಫ್ರೆಂಡ್ಸ್. ಒಬ್ಬೊಬ್ಬರು ಸುಮ್ಮನೆ ಏನೇನೋ ಮಾತಾಡೋದು, ಏನೇನೋ ಕಮೆಂಟ್ ಹಾಕೋದು, ಅರ್ಧಂಬರ್ಧ ನೋಡಿಬಿಟ್ಟು ಮಾತಾಡೋಕ್ಕೆ ಹೋಗಬೇಡಿ. ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಯ್ ಗೈಸ್, ಹಾಯ್. ಭಾರಿ ಮಳೆ ನೋಡಿ, ಭಾರಿ ಮಳೆ. ರಾತ್ರಿ ಎಲ್ಲ ಮನೆ ಒಳಗಡೆ ಎಲ್ಲ ನೀರು ತುಂಬಿ ತುಂಬ ಮನೆಗಳು ಒಳಗಡೆ ನೀರು ತುಂಬಿ ಇವತ್ತು ನ್ಯೂಸ್ಗಳೆಲ್ಲ ಬಂದಿತ್ತು ನಮ್ಮೂರ ಹೆಸರು. ಬಟ್ ನಾನು ಊರ ಹೆಸರು ಹೇಳಲ್ಲ, ನಮ್ಮೂರ ಹೆಸರು ತೋರಿಸ್ತಾ ಇದ್ದಾರೆ. ತುಂಬ ಮಳೆ ಫ್ರೆಂಡ್ಸ್. ಮನೆ ಅಂದರೆ ಅಪಾರ್ಟ್ಮೆಂಟ್ಗಳು ಒಳಗಡೆ ನೀರು ತುಂಬಿ ರಾತ್ರಿ ಎಲ್ಲ ಪಜಿತಿ, ಕಾರುಗಳು ಎಲ್ಲ ಟ್ರಾಫಿಕ್ ಜಾಮುಗಳು, ಮರಗಳು ಬಿದ್ದು ವಿಪರೀತ ಮಳೆ ಆಗ್ತಾ ಇದೆ ನಮ್ಮ ಕಡೆ. ಕ್ಲೈಮೇಟ್ ಅಂತೂ ಚೆನ್ನಾಗಿದೆ, ಕೂಲಾಗಿ. ಎಷ್ಟು ದಿವಸ ಹಾಟ್ ಆಗಿತ್ತು, ಬರೀ ಬಿಸಿಲಿತ್ತು. ಇವಾಗ ಸ್ವಲ್ಪ ಬಿಸಿಲು ಬಂದಿದೆ, ಚಳಿಗೆ ಚೆನ್ನಾಗಿದೆ ನೋಡಿ. ಲೈಟಾಗಿ ಬಿಸಿಲು ಬಂದಿದೆ. ಎಲ್ಲ ಒತ್ತೆ ನೋಡಿ ಮನೆಗಳು ಮುಂದೆ ಎಲ್ಲ. ಗೈಸ್, ಮೆಚೂರಿಟಿ ಇದ್ದರೆ ಮಾತ್ರ ಮಕ್ಕಳಿಗೆ ಮದುವೆ ಮಾಡಿ ಗೈಸ್. ಇಲ್ಲ ಅಂದರೆ, ನಾನು ನಿನ್ನೆ ಗೊತ್ತಾಯಿತು ಒಬ್ಬರು ವಿಷ ಕೊಡ್ತು ಸತ್ತೋಗಿದ್ದಾರೆ ಅಂದ್ಬಿಟ್ಟು. ನಾನು ದೂರ ಕೂತ್ರೆ ವಾಯ್ಸ್ ಕೇಳಿಸಲ್ಲ, ನನಗೆ ಮೈಕ್ ಜಾಯಿನ್ ಮಾಡೋದಕ್ಕೆ ಬರ್ತಾಯಿಲ್ಲ, ಕನೆಕ್ಷನ್ ಕೊಡೋದಕ್ಕೆ. ಮೈಕ್ ಇದೆ, ಅದು ಟ್ರೈ ಮಾಡಿ ನನಗೆ ಕನೆಕ್ಷನ್ ಕೊಡೋಕ್ಕೆ ಬಂದಿಲ್ಲ. ಕೂತ್ಕೊಂಡು ಮಾತಾಡಬೇಕು ಅಷ್ಟೇ, ವಾಯ್ಸ್ ಕೇಳಿಸೋದಿಲ್ಲ, ಅಂದರೆ ಅದು ಕೇಳಿಸೋದಿಲ್ಲ. ಹೌದು, ನಿನ್ನೆ ಒಂದು ವಿಷಯ ಗೊತ್ತಾಯಿತು. ಒಬ್ಬರು ವಿಷ ಕೊಡ್ದು ತೀರೋದ್ರು ಅಂತ. ನಾನು ಹೇಳೋದು, ನನಗನ್ಸಿದ್ದು, ನಮಗೆ ಮೆಚೂರಿಟಿ ಇರಬೇಕು ಫ್ರೆಂಡ್. ಮೆಚೂರಿಟಿ ಇದ್ರೇ ಮದುವೆ ಆದಮೇಲೆ ಜೀವನ ಮಾಡೋದಕ್ಕೆ ಸಾಧ್ಯ ಆಗೋದು. ತುಂಬ ಕಷ್ಟಗಳು ಬರುತ್ತೆ, ಅದನ್ನು ನಾವು ಹ್ಯಾಂಡ್ಲ್ ಮಾಡೋದು ಕಲ್ತಿರಬೇಕು. ಆ ಧೈರ್ಯ ನಮಗೆ ಇರಬೇಕು. ಇವಾಗೆಲ್ಲ ನಮ್ಮ ಕಡೆ ಎಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ, 30 ವರ್ಷ ಆಗೋವರೆಗೂ ಹೆಣ್ಮಕ್ಳು ಮದುವೆನೇ ಆಗ್ತಾಯಿಲ್ಲ. 28, 30 ಇವಾಗಿನ ಕಾಲದಲ್ಲಿ ಹಂಗಾಗಿದೆ. ಅವರು ಕಾಲ ಮೇಲೆ ನಿಂತ್ಕೊಂಡು ದುಡಿದು ಅವ್ರ ಲೈಫ್ ಅವ್ರು ಸೆಟ್ಲಾಗಿ ಮದುವೆ ಆಗ್ತಾಯಿದ್ದಾರೆ. ಈಗೇನಾದರೂ ಕಷ್ಟ ಬಂದರೆ ಡೈವರ್ಸ್ ಕೊಟ್ಟು ಹೋಗ್ತಾರೆ ಹೊರತು ಸೂಸೈಡ್ ಮಾಡ್ಕೊಳ್ಳೋದು ನಮ್ಮ ಕಡೆ ಇಲ್ಲ. ಬೇರೆ ಕಡೆ ಹಳ್ಳಿಗಳ ಕಡೆ ಅದು ಜಾಸ್ತಿ ನಾನು ಕಾಣ್ತಾ ಇರೋದು. ಅವ್ರಿಗೂ ಸ್ವಲ್ಪ ಇವಾಗ ಮೆಚೂರಿಟಿ ಬರಬೇಕು. ನಾವು ಕೆಲವು ಜನಕ್ಕೆ ಚಿಕ್ಕ ವಯಸ್ಸಲ್ಲೇ ಮೆಚೂರಿಟಿ ಇರುತ್ತೆ. ಅವರ ಪರಿಸರ, ಅವ್ರ ಸಂಸಾರ, ಅವರು ಅನುಭವಿಸಿರೋ ನೋವುಗಳು ಯಾವ ಥರ ಸಾಲ್ವ್ ಮಾಡ್ಕೊಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿರುತ್ತೆ. ಅವ್ರ ಹತ್ರ ಏನೂ ತೊಂದರೆ ಇರೋದಿಲ್ಲ. ಕೆಲವು ಜನಕ್ಕೆ ಏನೂ ಗೊತ್ತಾಗೋದಿಲ್ಲ, ಏನೂ ಅರ್ಥ ಆಗೋದಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಸೂಸೈಡ್ಗಳು ಮಾಡ್ಕೊಳ್ಳೋದು. ದೊಡ್ಡ ವಿಚಾರನೇ ಆಗಲಿ ಬಿಡಿ, ಏನಕ್ಕೆ ಸೂಸೈಡ್ ಮಾಡ್ಕೊಬೇಕು? ಕಷ್ಟ ಅನ್ನೋದು 1-2 ದಿವಸ ಇರುತ್ತೆ, ಹೋಗುತ್ತೆ. ಸುಖ ಏನು ಶಾಶ್ವತನ, ಕಷ್ಟ ಏನು ಶಾಶ್ವತನ? ಯಾಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ತುಂಬ ಬೇಜಾರಾಗೋಯ್ತು ನನಗೆ ನಿನ್ನೆ. ಅವ್ರಿಗೆ 50 ವರ್ಷ ಆಗಿದೆ, ಪಾಯ್ಸನ್ ತೆಗೆದುಕೊಂಡು ತೀರೋಗಿದ್ದಾರೆ. ಈ ವಯಸ್ಸು, ಇಷ್ಟು ಲೈಫಲ್ಲಿ ಇಷ್ಟೆಲ್ಲ ನೋಡಿದ್ದಾರೆ, ಮಕ್ಕಳೆಲ್ಲ ಇದೆ. ಈ ವಯಸ್ಸಲ್ಲಿ ಹಿಂಗೆ
ಕುಡಿತಾರ ಅಂದರೆ ಅವ್ರಿಗೆ ಯಾವ ಥರ ತಿಳುವಳಿಕೆ ಇರುತ್ತೆ, ಮೆಚುರಿಟಿ ಇರುತ್ತೆ. ಅದಕ್ಕೆ ತಿಳುವಳಿಕೆ ಇರಬೇಕು ಫ್ರೆಂಡ್ಸ್. ಫಸ್ಟು ಏನು ನಾವು ಮದುವೆ ಆಗಿಬಿಟ್ರೆ ಏನು ಸುಖ ಸಂಪತ್ತಿಗೆಲ್ಲೇ ಇದ್ದು ಬಿಡೋದಿಲ್ಲ. ಮದುವೆಗೆ ಮುಂಚೆನೂ ತವ್ರ ಮನೆಯಲ್ಲೇನು ಸುಖ ಸಂಪತ್ತಿಗೆಲ್ಲೇ ಬೆಳೆದು ಬಂದಿರೋದಿಲ್ಲ. ಅದೆಲ್ಲ ಮರ್ತು ಬಿಡ್ತೇವೆ. ಇಲ್ಲಿಗೆ ಬಂದು ಎಗರ್ಲಾಡಕ್ಕೆ ಹೋದರೆ ಆ ಕಷ್ಟ ಅನ್ನೋದು ಇರುತ್ತೆ. ಏನು ಮಾಡೋಕ್ಕಾಗುತ್ತೆ? ಅದನ್ನು ಫೇಸ್ ಮಾಡಬೇಕು. ಫೇಸ್ ಮಾಡೋದು ಬಿಟ್ಟು ಏನೇನೋ ಮಾಡಿಕೊಂಡು ಸಾಯೋದು. ನಾವು ಏನೋ ಬಾಯಿ ತಪ್ಪಿ ಏನೋ ಒಂದು ಮಾತು ಅಂದ್ಬಿಟ್ಟಿರ್ತೀವಿ ಮನೆಗಳಲ್ಲಿ. ಈಗ ಸತ್ತವರೇ ಆಗಲಿ ಅವರೇನು ಅನ್ನೋದಿಲ್ವ ಮನೆಯಲ್ಲಿ ಇರೋರಿಗೆ? ಅವರು ಹಂಗೆ ಸೂಸೈಡ್ಗಳು ಮಾಡಿಕೊಂಡ್ರೆ ಅವ್ರ ಪರಿಸ್ಥಿತಿಗಳೇನು? ಇವರೇನೋ ಸೂಸೈಡ್ಗಳು ಮಾಡಿಕೊಂಡು ಹೋಗ್ಬಿಟ್ರು. ಇಲ್ಲಿ ಮನೆಯಲ್ಲಿರೋರ ಪರಿಸ್ಥಿತಿ ಏನು? ಅವರು ಜೀವನ ಪರ್ಯಂತ ಈ ನೋವನ್ನು ತಿಂತಾನೇ ಇರಬೇಕು, ಕೊರಗ್ತಾನೇ ಇರಬೇಕು. ಏನೋ ಒಂದು ಸಣ್ಣ ಪುಟ್ಟ ವಿಚಾರ ಬಂದು ಹಂಗೆ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಮನೆಯಲ್ಲಿರೋರ ಪರಿಸ್ಥಿತಿ ಏನು? ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಇಂಥ ಸಂಸಾರಗಳು ನೋಡಿದಾಗ ನಾನು ನೋಡಿದ್ದೀನಿ. ಅವರೇನೋ ಹೋಗ್ಬಿಡ್ತಾರೆ, ಏನು ಅವ್ರು ಹೇಳೋ ರೀಸನ್ನೇ ಕೇಳಬೇಕು. ಎಂಥ ಸಣ್ಣ ಪುಟ್ಟ ರೀಸನ್ಗಳಾಗಿರುತ್ತೆ. ಆದರೆ ಅವ್ರಿಗೆ ನೋವಿರುತ್ತೆ. ಅವ್ರಿಗೆ ಏನಿರುತ್ತೋ, ಏನು ತೊಂದರೆನೋ ಏನಾದರೂ ಇರಲಿ, ಯಾಕೆ ಸಾಯಬೇಕು? ಸಾಯಬೇಕು ಅಂದರೆ ಎಲ್ಲರೂ ಸಾಯಬೇಕಾಗುತ್ತೆ. ಎಲ್ರಿಗೂ ಕಷ್ಟನೇ. ಭೂಮಿ ಮೇಲೆ ಹುಟ್ಟಿದವ್ರಿಗೆ ಯಾರಿಗೂ ಏನು ಸುಖದಲ್ಲೇ ಇರೋದಿಲ್ಲ. ಇಷ್ಟ ಆಗಲಿಲ್ವಾ ಬೇರೆ ಇದ್ಬಿಡಬೇಕು. ಡೈವರ್ಸ್ಗಳು ತಗೊಂಡು ಅಯ್ಯೋ ಹೋಗಪ್ಪ, ನಿನ್ನ ಸಾಹಸ ನನಗೆ ಬೇಡ, ನನ್ನ ಸಾಹಸ ನಿನಗೆ ಬೇಡ, ನೀನೆಲ್ಲಾದರೂ ಹಾಳಾಗೋಗು ಅಂತ ಬಿಟ್ಬಿಡಬೇಕು. ಇನ್ನೊಂದು, ಕೆಲವು ಜನ ಡೈವರ್ಸ್ಗಳು ತಗೊಳ್ಳೋದಕ್ಕೆ ಬಿಡೋದಿಲ್ಲ. ಈ ನಮ್ಮ ಅಕ್ಕ, ತಮ್ಮ, ಅಪ್ಪ, ಅಮ್ಮ ಅನ್ನೋರು ಇರ್ತಾರೆ ನೋಡಿ, ಅವರು ಏನೋ ಅವ್ರ ಪ್ರೆಸ್ಟೀಜು, ಅವ್ರದ್ದು ಈ ಲೆವೆಲ್ ಕಮ್ಮಿ ಆಗಿಬಿಡುತ್ತೆ ಅಂದ್ಬಿಟ್ಟು ಇವರು ಎಷ್ಟಾದರೂ ಕೊರಗಲಿ, ಎಷ್ಟಾದರೂ ಹಿಂಸೆ ಆಗಲಿ ಡೈವರ್ಸು ತಗೊಳ್ಳೋದಕ್ಕೆ ಬಿಡೋದಿಲ್ಲ. ಅಂಥವ್ರ ಹತ್ರ ಹೇಗೋಕ್ಕಾಗ್ದಿರ ಹಿಂಗೆ ಹೋಗ್ಬಿಟ್ಟಿರೋರು ಇದ್ದಾರೆ. ತುಂಬ ಕೆಲವು ಜನ ಫ್ಯಾಮಿಲಿಗಳಲ್ಲಿ ತುಂಬ ಟಾರ್ಚರ್ ಕೊಡ್ತಾರೆ. ಇವರು ಎಷ್ಟು ಹಿಂಸೆ ಪಡ್ತಾ ಇರ್ತಾರೆ. ಅದರಿಂದ ಹೊರಗೆ ಬರಬೇಕು ಅಂದ್ಬಿಟ್ಟು ಧೈರ್ಯ ಮಾಡಿ ಹೊರಗೆ ಬಂದರೆ ಮತ್ತೆ ಹೋಗಿ ಕರ್ಕೊಂಡೋಗಿ ಮಾತಾಡಿ ಸೇರಿಸ್ಬಿಡೋದು. ಈ ಕಡೆ ಇವ್ರಿಗೂ ಗಂಡನ ಮನೆಯವ್ರಿಗೂ ಇಷ್ಟ ಇರೋದಿಲ್ಲ, ಈಕೆಗೂ ಇಷ್ಟ ಇರೋದಿಲ್ಲ. ಯಾಕೆ ಹಿಂಗೆ ಮಾಡ್ತಾರೆ? ಅವ್ರಿಗೆ ಏನು ದುಡ್ಕೊಂಡು ತಿನ್ನೋ ಅಷ್ಟು ತಾಕತ್ತು ಇರೋದಿಲ್ವ? ಹಂಗೆ ಮಾಡಿ ಇದು ಮಾನ ಮರ್ಯಾದೆ ಅಂತಾರೆ ನೋಡಿ ಫ್ರೆಂಡ್ಸ್. ಆ ಥರ ಈ ಥರದ್ದು ಒಂದು ಘಟನೆ ನಂಗೆ ನೆನಪಾಗ್ತಾ ಇದೆ. ನಾನು ಮಂತ್ರಾಲಯಕ್ಕೆ ಹೋದಾಗ ಟ್ರೈನಲ್ಲಿ ಹೋಗ್ತಾ ಇದ್ದೆ. ಅವರು ಒಬ್ಬರು ಹೆಂಗಸರು ರಾಯಚೂರು ಕಡೆಯವ್ರೇನೋ, ಕಲಬುರ್ಗಿ ಕಡೆಯವರು. ಬಟ್ಟೆ ಸಾಮಾನುಗಳು, ಅಡುಗೆ ಮಾಡ್ತಾರೆ ನೋಡಿ ಸಾಮಾನುಗಳು, ಅದನ್ನೆಲ್ಲ ಎತ್ಕೊಂಡ್ಬಂದು ಮೇಲೆ ಟ್ರೈನ್ ಕಂಬಿ ಇರುತ್ತೆ ಅಲ್ವಾ, ಅದ್ರ ಮೇಲೆ ಹಾಕಿದ್ರು. ಅವರು ನನ್ನ ಪಕ್ಕ ಕೂತ್ಕೊಂಡ್ರು, ನಾನು ಕೂತ್ಕೊಂಡೆ. ಅಂದರೆ ಬೋಗಿ ತುಂಬ ಗಂಡಸರಿದ್ರು ಅಂದ್ಬಿಟ್ಟು ನಾವು ಕೂತ್ಕೊಂಡು, ಇನ್ನೂ ಇದ್ದರು ಹೆಂಗಸರು ಇದ್ದರು. ನಾನು ಎಲ್ಲಿ ಕೂತ್ಕೊಂಡು ಅವರು ಅಲ್ಲಿ ಬಂದು ಕೂತ್ಕೊಂಡಿದ್ದು ಮಲ್ಕೊಂಬಿಟ್ರು. ಅವ್ರ ಕೈಯಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಮಲ್ಕೊಂಬಿಟ್ರು. ಆಮೇಲೆ ಹಂಗೆ ಇದ್ಕೊಂಡು ನನ್ನ ಬಗ್ಗೆ ಅವ್ರು ಕೇಳಿದ್ರು, ಅವ್ರ ಬಗ್ಗೆ ನಾನು ಕೇಳ್ಕೊತಾ ಇದ್ದಾಗ ಅವ್ರ ಮೈ ಮೇಲಿರೋ ಗಾಯಗಳೆಲ್ಲ ತೋರಿಸಿದ್ರು. ಅಂದರೆ ಅವ್ರ ಗಂಡ ಚೆನ್ನಾಗಿ ಹಿಡ್ಕೊಂಡು ಜಜ್ಜಾಗ್ಬಿಟ್ಟಿದ್ದಾನೆ. ಈ ಕಲ್ಲಿರುತ್ತೆ ನೋಡಿ, ರುಬ್ಬೋ ಕಲ್ಲು, ಅದನ್ನು ಎತ್ಕೊಂಡ್ಬಂದು ತಲೆ ಮೇಲೆ ಹಾಕೋಕೆ ಬಂದಂತೆ ಅಕ್ಕಪಕ್ಕ ಮನೆಯವರೆಲ್ಲ ಬಿಡಿಸ್ಬಿಟ್ಟು ನೀನು ಹೋಗಮ್ಮ ನಿನ್ನ ತವ್ರ ಮನೆಗೆ ಅಂತ ಕಳಿಸಿದ್ದಾರೆ. ಆತನಿಗೆ ಇನ್ನೊಂದು ಅಫೇರ್ ಇತ್ತಂತೆ. ಹಾಗಾಗಿ ಆ ಹೆಂಡತಿನ ಚೆನ್ನಾಗಿ ಹಿಡ್ಕೊಂಡು ಹೊಡೆಯೋದಂತೆ. ಇಬ್ಬರು ಮಕ್ಕಳು, ಒಬ್ಬ ಮಗ ಅಪ್ಪನ ಸಪೋರ್ಟು, ಒಂದು ಮಗು ಅಮ್ಮನ ಸಪೋರ್ಟು. ಬಿಟ್ಟಿದ್ರೆ ಅವನು ಅವತ್ತು ಸಾಯಿಸಾಕ್ಬಿಡ್ತಾ ಇದ್ನಂತೆ.
ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ರು. ನಾನು ಇವಾಗ ಊರಿಗೆ ಹೋಗ್ತೀನಿ. ಏನು ನಮ್ಮ ಇವ್ರು ಬರ್ತಾನೆ, ನಮ್ಮ ಮನೆಯವರು, ನಮ್ಮ ತಾಯಿ, ನಮ್ಮ ಅಣ್ಣ ತಮ್ಮ ಮತ್ತು ಇವನ ಜೊತೆ ಕಳಿಸಿಬಿಡ್ತಾರೆ. ಈ ಸತಿ ನಾನು ಹೋಗ್ತೀನಿ. ನಾನು ಅಲ್ಲಿ ಎಲ್ಲಾದರೂ ಬಿದ್ದು ಸತ್ತೋಗ್ತೀನಿ. ಈ ಸತಿ ನಾನು ಬರೋದಿಲ್ಲ. ನಾನು ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀನಿ. ನಾನಿನ್ನು ಬರೋದಿಲ್ಲ. ಅಂದರೆ ಆ ಕಡೆ ಇರೋರು ಇದಕ್ಕೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಗಂಡ ಏನೇ ಕಷ್ಟ ಕೊಟ್ಟರು, ಏನೇ ಹಿಂಸೆ ಮಾಡಿದ್ರು ಅವನ ಜೊತೆನೇ ಇರಬೇಕು ಅನ್ನೋ ಥರ ಅಲ್ಲಿ ಫ್ಯಾಮಿಲಿಗಳು. ಅವ್ರ ಫ್ಯಾಮಿಲಿನೂ ಹಂಗೆ ಮಾಡ್ತಾಯಿದ್ರಂತೆ. ಎಷ್ಟು ಸತಿ ಕಿತ್ತಾಡಿದ್ರೂ ಕರ್ಕೊಂಡೋಗಿ ಇಬ್ಬರನ್ನೂ ಒಂದು ಮಾಡೋದು, ಮತ್ತೆ ಅವ್ನು ಚೆನ್ನಾಗಿ ಹಿಡ್ಕೊಂಡು ಹೊಡೆಯೋದು, ಈ ಥರ ಮಾಡ್ತಾಯಿದ್ದಂತೆ. ಅದಕ್ಕೆ ನಾನು ಈ ಸತಿ ಹೋಗಿ ಅಲ್ಲಿ ಕೆರೆನೋ ಬಾವಿನೋ ಅಲ್ಲಿ ಬಿದ್ದು ಸತ್ತೋಗ್ತೀನಿ. ನನಗೆ ಸಾಕಾಗಿ ಹೋಗಿದೆ. ನನ್ನ ತವ್ರ ಮನೆಯವ್ರಿಗೆ ಹೇಳಿದ್ರೆ ಅವರು ಕೇಳೋದಿಲ್ಲ. ಕರ್ಕೊಂಬರ್ತಾರೆ, ಮತ್ತು ಅವನ್ನ ಒಂದು ಮಾಡ್ತಾರೆ, ಅವನ್ನ ಕಳಿಸ್ತಾರೆ. ಇಲ್ಲಿ ಅನುಭವಿಸೋದು ನಾನು. ಆಕೆನೇ ದುಡಿಯೋದು, ಸಂಸಾರನ ನೋಡ್ಕೊತ ಇರೋದು ಆಕೆ. ಈ ಪಾರ್ಕಲ್ಲೇನೋ ಕೆಲಸ ಮಾಡ್ತಾರೆ, ಪಾರ್ಕ ಇಲ್ಲ ಮನೆಗಳ ಕೆಲಸನ ಮಾಡ್ತಾರೆ. ಅವನು ದುಡ್ದುಬಿಟ್ಟು ಏನು ಮನೆಗೇನು ಇಲ್ಲ. ಈಗ ದುಡ್ದಿರೋ ದುಡ್ಡನ್ನು ಕೂಡ ಆತನಿಗೆ ಕೊಡಬೇಕು. ಕೊಟ್ಟುಬಿಟ್ಟು ಆತನ ಕೈಯಲ್ಲಿ ಒದೆಗಳು ತಿಂದು ಹೋಗಬೇಕು. ನಾನು ಹೇಳಿದೆ, ನೀನು ಹೋದರೆ ನಿನ್ನ ಮಕ್ಕಳ ಗತಿ ಗೋಯಿಂದ, ನೀನು ಯಾಕೆ ಹೋಗ್ತೀಯ? ಈ ಕಾಲದಲ್ಲಿ ಯಾರು ಭಯ ಬೀಳಲ್ಲ. ನೀನು ಬೆಂಗಳೂರಲ್ಲಿದ್ದೀಯಲ್ವ, ಬೆಂಗಳೂರಲ್ಲಿರೋ ಹೆಣ್ಮಕ್ಳನ್ನೆಲ್ಲ ನೋಡ್ತಾ ಇದ್ದೀಯಲ್ವ. ಡೈವರ್ಸ್ ಬಿಸಾಕೋ ಅವನ ಮಕ್ಕಕ್ಕೆ. ಹೆಂಗಿದ್ರು ನೀನೇ ದುಡಿಯೋದು, ನಿನ್ನ ಮಕ್ಕಳನ್ನ ನೀನೇ ನೋಡ್ಕೊಳ್ಳೋದು. ನೀನಿಲ್ಲ ಅಂದರೆ ನಿನ್ನ ಮಕ್ಕಳ ಗತಿ ಅಷ್ಟೇ. ನೀನು ಮಾಡಿರೋ ನಿರ್ಧಾರನ ಫಸ್ಟು ಬದಲಾಯಿಸ್ಕೋ ಅಂದ್ಬಿಟ್ಟು ಇಲ್ಲಿರೋ ಸ್ವಲ್ಪ ಎಕ್ಸಾಂಪಲ್ಗಳನ್ನ ಹೇಳಿದೆ. ಇದು ನೋಡಿ, ಇವಾಗ ಇವರು ಸಾಫ್ಟ್ವೇರ್ ಇಂಜಿನಿಯರು, ಇವ್ರು ಕೆಲಸ ಮಾಡ್ತಾರೆ, ಗಂಡನ ಬಿಟ್ಟಿದ್ದಾರೆ, ಮಕ್ಕಳು ನೋಡ್ಕೊಂಡಿರ್ತಾರೆ. ಏನಾಗ್ಬಿಟ್ಟಿದೆ ಇವಾಗ ಅಂದ್ಬಿಟ್ಟು ಆಮೇಲೆ ಆಕೆಗೆ ರಿಯಲೈಸ್ ಆಯಿತು. ಹೌದಲ್ವಾ ಅಂದ್ಬಿಟ್ಟು, ಈ ಸತಿ ನಾನು ಬರೋದಿಲ್ಲ ಅಕ್ಕ ಬೆಂಗಳೂರಿಗೆ. ನಾನು ಪಕ್ಕ ಡೈವರ್ಸ್ ಕೊಡ್ತೀನಿ. ನಾನು ಈ ಸತಿ ತವ್ರ ಮನೆಯವ್ರಿಗೂ ಹೆದರ್ಕೊಳ್ಳಲ್ಲ. ಇವಾಗ ಕಾಲ ಹಿಂಗೆ ಬದಲಾಗಿದೆ ಅಲ್ವಾ, ಹೌದಲ್ವಾ ಅಂದ್ಬಿಟ್ಟು ಆಕೆ ಒಂಥರ ಆಕೆ ಮುಖದಲ್ಲಿ ಆಕೆಗೆ ಧೈರ್ಯ ಎಲ್ಲ ನನಗೆ ಕಾಣಿಸ್ತು, ಗೊತ್ತಾಯಿತು. ನನಗೆ ಎಷ್ಟು ದೊಡ್ಡದಾಗಿ ಹೊಡೆದಿದ್ದ ಅಂದರೆ, ಆಕೆ ಟ್ರೈನಾಗಿ ಕೂತ್ಕೊಳ್ಳೋಕ್ಕೆ ಆಗಲಿಲ್ಲ, ಮಲ್ಕೊಂಬಿಟ್ಲು. ಸೀಟ್ ಸಿಗಲಿಲ್ಲ ಕೆಳಗಡೆ. ಜನರಲ್ ಹೋಗಿ ಅಂತಾರೆ ನೋಡಿ, ಅದು ಕೆಳಗಡೆನೇ ಕೂತ್ಕೊಂಡ್ಬಿಟ್ಲು. ನಾನು ಏನಕ್ಕೋ ಇಲ್ಲಿ ಓಡಾಡ್ತಾರೆ ಅಲ್ವಾ ಅವರು, ಬಾತ್ರೂಮ್ಗೆ ಓಡಾಡ್ತಾರೆ ಅಲ್ವಾ, ಅವರು ಬಂದಾಗೇನೋ ಅವ್ರು ಎದ್ದೋಳಿ ಅಂದಾಗ, ಅಕ್ಕ ನನ್ನ ಕೈಯಲ್ಲಿ ಎದ್ದೋಳಕ್ಕಾಗ್ತಾಯಿಲ್ಲ ಅಕ್ಕ, ನಾನು ಎದ್ದೋಳಕ್ಕಾಗಲ್ಲಕ್ಕ ಅಂದ್ಬಿಟ್ಟು ಆಕೆ ಮೈ ಮೇಲಿರೋ ಗಾಯಗಳನ್ನೆಲ್ಲ ತೋರಿಸ್ಬಿಟ್ಟು ಆಕೆ ಹೇಳಿದ್ದು. ಈ ಕಾಲದಲ್ಲಿ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ತಲೆಯಿಂದ ಆಚೆ ತೆಗೆದುಬಿಟ್ಟು ಅದನ್ನು ಬನ್ನಿ. ಈ ನಮ್ಮ ಕಡೆ ಎಲ್ಲ ಇವಾಗ ಹಂಗೇನೆ. ಬೆಂಗಳೂರಲ್ಲಿ 28 ಇಯರ್ಸು 30 ಇಯರ್ಸ್ವರೆಗೂ ಯಾರೂ ಮದುವೆ ಆಗ್ತಾಯಿಲ್ಲ. ಅವ್ರು ತಮ್ಮ ಕಾಲ ಮೇಲೆ ತಾನು ನಿಂತು ದುಡಿದು ಸೆಟ್ಲಾಗಿ ಆಮೇಲೆ ಮದುವೆಗಳಾಗ್ತಾಯಿದ್ದಾರೆ. ಇವಾಗೆಲ್ಲ ಕಾಲ ಬದಲಾಗಿದೆ. ಗಂಡು ಮಕ್ಳಿಗೂ ಏನು ಹೆಣ್ಮಕ್ಳು ಸಾಮಾನ್ಯವಾಗಿ ಕಿರುಕುಳ ಕೊಡೋಲ್ಲ ಕೆಲವು ಮನೆಗಳಲ್ಲಿ. ಪಾಪ ಗಂಡು ಮಕ್ಕಳು ಸಾಕಷ್ಟು ಅನುಭವಿಸ್ತಾರೆ. ಆ ಥರನೂ ಇರ್ತಾರೆ, ಈ ಥರನೂ ಇರ್ತಾರೆ. ನಾನು ಹೇಳೋದಿಷ್ಟೆ, ಏನೇ ಬರಲಿ ಏನೇ ಹೋಗಲಿ ಅದೆಲ್ಲ ಸ್ವಲ್ಪ ದಿವಸ ಅಷ್ಟೇ. ಆಮೇಲೆ ಎಲ್ಲ ಬದಲಾಗ್ತಾ ಇರುತ್ತೆ. ಸಂತೋಷನೂ ತುಂಬ ದಿವಸ ಇರೋದಿಲ್ಲ, ದುಃಖನೂ ತುಂಬ ದಿವಸ ಇರೋದಿಲ್ಲ. ಇದೇ ಶಾಶ್ವತ ಅಂದ್ಬಿಟ್ಟು ಏನೇನೋ ಮಾಡಿಕೊಂಡು ಏನೇನೋ ಆಗೋದು ಬಿಡಿ. ಇನ್ನು ಕೆಲವು ಜನ ಡೈವರ್ಸ್ಗಳು ತಗೊಂಡು ಬಂದಿರೋ ಹೆಣ್ಮಕ್ಳನ್ನ ಏನೋ ಕೀಳಾಗಿ ಹೇಳೋದು, ಕೀಳಾಗಿ ಮಾತಾಡೋದು ಮಾಡ್ತಾರೆ. ಅವ್ರ ಜೀವನದಲ್ಲಿ ಏನಾಗಿದೆ ಏನು ಅಂತ ಗೊತ್ತಿಲ್ಲದೆ ಮಾತಾಡೋಕ್ಕೆ ಹೋಗಬೇಡಿ. ಅವರು ಏನು ಸುಮ್ಮನೆ ಡೈವರ್ಸ್ಗಳು ತಗೊಂಡು ಬಂದಿರೋದಿಲ್ಲ.
ತಮ್ಮ ಸಂಸಾರಗಳನ್ನ ತಾವು ಹಾಳು ಮಾಡ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಯಾರೋ ಒಂದು 100ರಲ್ಲಿ ಒಂದು 5 ಜನ ಕೆಟ್ಟವ್ರು ಇರ್ಬೋದಷ್ಟೇ, ದುಡ್ಡುಗೋಸ್ಕರ ಡೈವರ್ಸ್ಗಳಿಗೆ ಅಪ್ಲೈ ಮಾಡೋದು ಆ ಥರ. 95% ಹೆಣ್ಮಕ್ಳಿಗೆ ಯಾರೂ ಆ ಥರ ಇರೋದಿಲ್ಲ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳು.